ನಾವು ದೇವರನ್ನ ಎಷ್ಟು ಪ್ರೀತಿಸ್ತೇವೆ ಎಂದು ತೋರಿಸಲು ಬಂಗಾರ, ಹಣ, ದುಬಾರಿ ಕಾಣಿಕೆಗಳನ್ನ ದೇವಾಲಯಗಳಿಗೆ ಅರ್ಪಿಸ್ತೇವೆ. ಆದ್ರೆ ಒಮ್ಮೆ ಯೋಚಿಸಿದ್ದೀರಾ? ದೇವರು ನಿಜವಾಗಿಯೂ ಏನು ಬಯಸ್ತಾರೆ? ಅವರಿಗೆ ನಮ್ಮ ಬಂಗಾರ ಬೇಕಾ? ನಮ್ಮ ಹಣ ಬೇಕಾ? ಒಂದು ದೇವಾಲಯದ ಮುಂದೆ ಸಾವಿರಾರು ಜನ ಹಸಿವಿನಿಂದ ನಿಂತಿರುವಾಗ, ಒಂದು ಮಗುವಿಗೆ ಪುಸ್ತಕಗಳಿಲ್ಲದಾಗ, ಒಂದು ತಾಯಿ ತನ್ನ ಮಗುವಿಗೆ ಹಾಲು ಕೊಡಲು ಸಾಧ್ಯವಾಗದಾಗ, ಅಂತಹ ಸಂದರ್ಭದಲ್ಲಿ ನಾವು ದೇವರಿಗೆ ಬಂಗಾರ ಅರ್ಪಿಸಿದರೆ ಅದು ದೇವರಿಗೆ ಸಂತೋಷ ಕೊಡುತ್ತದೆಯೇ? ದೇವರು ಮಂದಿರದಲ್ಲಲ್ಲ, ಅವರು ಜನರ ಕಣ್ಣೀರಿನಲ್ಲಿ ಇರ್ತಾರೆ, ಹಸಿದವರ ಹೊಟ್ಟೆಯಲ್ಲಿರ್ತಾರೆ, ಕಷ್ಟದಲ್ಲಿರುವವರ ಹೃದಯದಲ್ಲಿ ಇರ್ತಾರೆ. ನೀವು ದೇವರಿಗೆ ಕೊಡುವ 1,00,000 ರೂಪಾಯಿಯ ಬಂಗಾರದ ಬದಲು ಒಬ್ಬ ಬಡ ಹುಡುಗನಿಗೆ ಶಿಕ್ಷಣ ಕೊಟ್ರೆ ಅದರಿಂದ ಸಮಾಜಕ್ಕೆ ಹೆಚ್ಚು ಉಪಯೋಗವಾಗುತ್ತದೆ. ಒಬ್ಬ ಬಡ ಮಹಿಳೆಗೆ ಸಣ್ಣ ವ್ಯಾಪಾರ ಆರಂಭಿಸಲು ಸಹಾಯ ಮಾಡಿದ್ರೆ ಒಂದು ಕುಟುಂಬದ ಜೀವನವೇ ಬದಲಾಗುತ್ತದೆ. ನಿಮ್ಮ ಬೆಂಬಲದಿಂದ ಅವರು ಉತ್ತಮ ಭವಿಷ್ಯವನ್ನ ನಿರ್ಮಿಸಿಕೊಳ್ಳಬಹುದು. ಅದೇ ನಿಜವಾದ ಪೂಜೆ, ಅದೇ ನಿಜವಾದ ಕಾಣಿಕೆ. ನಾವಿ ದೇವರಿಗೆ ಅರ್ಪಿಸುವ ದೀಪಕ್ಕಿಂತ ಬಡವರ ಜೀವನದಲ್ಲಿ ಬೆಳಗಿಸುವ ಆಶೆಯ ದೀಪವೇ ಅವರಿಗೆ ಹೆಚ್ಚು. ಒಬ್ಬರ ಜೀವನಕ್ಕೆ ಬೆಳಕು ತಂದರೆ ಅದೇ ದೇವರಿಗೆ ಅರ್ಪಿಸಿದ ಮಹಾ ಕಾಣಿಕೆ. ಏಕೆಂದ್ರೆ ಜನರ ಸೇವೆಯೇ ಜನಾರ್ದನ ಸೇವೆ. ಇದು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯ. ಧನ್ಯವಾದಗಳು.